ನಮಸ್ಕಾರ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ರಾಮನವಮಿಯ ಶುಭಾಶಯಗಳು. ರಾಮ ರಾಮ ರಾಮೋತಿ ರಮೇ ರಾಮೇ ಮನೋರಮೆ ಸಹಸ್ರ ತತ್ತುಲ್ಯಂ ರಾಮನಾಮ ವರಾನಮೆ ಅಂತ ಹೇಳ್ತಾ ರಾಮನಿಗೆ ನಮಸ್ಕರಿಸುತ್ತಾ, ಈ ರಾಮನವಮಿ ಕೇವಲ ನಮಗೆ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ಸಮೃದ್ಧಿಗೆ ಅದು ಕಾರಣವಾಗತ್ತೆ. ಯಾಕೆ ಅಂತಂದ್ರೆ, ರಾಮನವಮಿಯ ದಿನ ನಾವು ಮಾಡುವುದು ಕೋಸಂಬರಿ ಮತ್ತು ಪಾನಕ. ಕೋಸಂಬರಿಯಲ್ಲಿ ನಾವು ಬಳಸುವಂತಹದ್ದು ಹೆಸರು ಕಾಳು, ಹೆಸರು ಬೇಳೆ ಮತ್ತೆ ಕಡಲೆಬೇಳೆ. ಈ ಹೆಸರು ಬೇಳೆಯಲ್ಲಿ ನಾರಿನಂಶ ಇರೋದ್ರ ಜೊತೆಗೆ ಈ ಹಳದಿ ದ್ವಿದಳಗಳಲ್ಲಿ ಇರುವಂತಹ ಅತ್ಯಂತ ಉತ್ತಮ ಪ್ರೋಟೀನು, ಆರೋಗ್ಯಕರವಾದಂತಹ ಪ್ರೋಟೀನ್ ಜೊತೆಗೆ ಮ್ಯಾಗ್ನೀಸಿಯಮ್ಮು, ಸೆಲೀನಿಯಮ್ಮು, ಅಯರ್ನು ಎಲ್ಲವೂ ಇರುತ್ತೆ. ಹಾಗಾಗಿ ಆರೋಗ್ಯಕ್ಕೆ ಬಹಳ ಉತ್ತಮ. ಇದರಿಂದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗತ್ತೆ ಅಂತ ವೈಜ್ಞಾನಿಕವಾಗಿ ತಿಳಿದು ಬಂದಿದೆ. ಇನ್ನು ಕಡಲೆಬೇಳೆ ಅಂತೂ ಅತ್ಯಂತ ಉತ್ತಮವಾದಂತಹ ಪ್ರೋಟೀನ್ ಅನ್ನು ಹೊಂದಿರುವಂತಹದ್ದು. ಫೈಬರ್ ಜೊತೆಗೆ ಅದು ಝೀರೋ ಕೊಲೆಸ್ಟ್ರಾಲ್ ಇರೋದ್ರಿಂದ ಹೃದಯಕ್ಕೆ ಅತ್ಯಂತ ಉತ್ತಮವಾದಂತಹದ್ದು ಕಾಳು ಅಂತ ಗೊತ್ತಾಗಿದೆ. ಹಾಗಾಗಿ ಹೆಸರು ಬೇಳೆ ಮತ್ತೆ ಕಡಲೆಬೇಳೆಯ ಕೋಸಂಬರಿ ಮಾಡಿದಾಗ ಅದರಲ್ಲಿ ಲಿಂಬೆಹಣ್ಣು ಹಿಂಡಿರ್ತೀವಿ. ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂಥ ಈ ತಂಪಾಗಿರುವಂತಹ ಕೋಸಂಬರಿಯನ್ನ ತಿಂದಾಗ ನಮ್ಮ ಮಾಂಸಗಳು ಗಟ್ಟಿಯಾಗತ್ತೆ, ಆರೋಗ್ಯ ಉತ್ತಮ ಆಗತ್ತೆ. ಇದಲ್ಲದೇನೆ ನಾವು ಪಾನಕ ಮಾಡ್ತೀವಿ. ಪಾನಕ ಯಾವ ತರದ ಪಾನಕ? ಬೆಲ್ಲಿನಲ್ಲಿ ಮಾಡುವಂತ ಪಾನಕ. ಬೆಲ್ಲಿನಲ್ಲಿ ಕ್ಯಾಲ್ಸಿಯಮ್ಮು, ಅಯರ್ನು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮ್ಯಾಗ್ನೀಸಿಯಮ್ಮು, ಕಾಪರು, ಸೆಲೀನಿಯಂ ಅನ್ನುವಂಥ ಎಲ್ಲಾ ಟ್ರೇಸ್ ಎಲಿಮೆಂಟ್ಸು ಇರುತ್ತೆ. ಅದಲ್ಲದೆ ನಮ್ಮ ದಣುವನ್ನ ಆರಿಸುವಂತ ಅತ್ಯಂತ ಉತ್ತಮವಾದಂತ ಫ್ರುಕ್ಟೋಸ್ ಕೂಡ ಇರುತ್ತೆ. ಅದರ ಜೊತೆಗೆ ಅದರಲ್ಲಿರುವಂತಹ ಅಯರ್ನು ನಮ್ಗೆ ರಕ್ತಹೀನತೆಯನ್ನ ದೂರ ಮಾಡಿ ನಮ್ಮ ಆರೋಗ್ಯಕ್ಕೆ ಉತ್ತಮವಾದಂಥದ್ದು. ಹಾಗಾಗಿ ಬೆಲ್ಲ ಅತ್ಯಂತ ಆರೋಗ್ಯಕರವಾದಂಥದ್ದು. ಆ ಬೆಲ್ಲಿನಲ್ಲಿ ನಾವು ಲಿಂಬೆಹಣ್ಣು ಅಥವಾ ಬೇರೆ ಹಣ್ಣಿನ ಪಾನಕ ಮಾಡಿದಾಗ ಲಿಂಬೆಹಣ್ಣಿನಿಂದ ಕ್ಯಾನ್ಸರ್ ಉತ್ಪತ್ತಿಯಾಗುವ ಸೆಲ್ಗಳನ್ನ ನಾಶ ಮಾಡುತ್ತೆ. ಕ್ಯಾನ್ಸರ್ ಬರದಂತೆ ತಡೆಗಟ್ಟುವಂತ ಶಕ್ತಿ ಅದಕ್ಕೆ ಇರೋದ್ರಿಂದ ನಾವು ಅತ್ಯಂತ ಆರೋಗ್ಯಕರವಾಗಿರ್ಬೋದು. ಇನ್ನೇನು ಬೇಸಿಗೆ ಕಾಲ ಶುರು ಆಗ್ತಾ ಇದೆ. ಚೈತ್ರ ಮಾಸದ ಈ ನವಮಿಯ ದಿನ ನಾವು ಬೇಸಿಗೆ ಕಾಲವನ್ನ ಬರಮಾಡಿಕೊಳ್ಳುವಂತ ಸಮಯದಲ್ಲಿ, ಬೇಸಿಗೆ ಕಾಲದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ತೋರಿಸಿಕೊಡುವ ಆಹಾರ ಪದ್ಧತಿಯೇ ಈ ರಾಮನವಮಿಯ ದಿನ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಕೇವಲ ನಮ್ಮ ಆರೋಗ್ಯಕ್ಕೆ ನಾವು ಪಾನಕ ಕೋಸಂಬರಿ ತಿನ್ನೋದಿಲ್ಲ. ಊರಿನ ಜನರಿಗೆಲ್ಲರಿಗೂ ಪಾನಕ ಕೋಸಂಬರಿಯನ್ನ ಹಂಚಿ ಅವರೂ ಕೂಡ ಆರೋಗ್ಯವಂತರಾಗಿರ್ಲಿ ಅನ್ನುವಂಥ ಅತ್ಯಂತ ಉತ್ಕೃಷ್ಟ ಭಾವನೆ ಹೊಂದಿರುವಂತಹದ್ದು ಈ ರಾಮನವಮಿ. ಹಾಗಾಗಿ ರಾಮನವಮಿಯ ದಿನ ಬನ್ನಿ ನಾವೆಲ್ಲರೂ ಕೋಸಂಬರಿ ತಿಂದು ಪಾನಕವನ್ನ ಕುಡಿದು, ತಂಪಾದ ಪಾನಕದ ಜೊತೆಗೆ ನಮ್ಮ ಶರೀರಕ್ಕೆ ಬೇಕಾಗಿರುವಂತ ನೀರು, ಆ ನೀರಿನ ಅಂಶ 70% ಇದೆ. ಅದು ಕೂಡ ಅಥರ್ವ ವೇದದಲ್ಲಿ ಹೇಳಿದ ಪ್ರಕಾರ ನೀರು ಜೀವ ಜಲ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ಶರೀರದಲ್ಲಿರುವಂತಹ 60 ಟ್ರಿಲಿಯನ್ ಜೀವ ಕಣಗಳಿಗೆ ಪ್ರಾಣವಾಯು ಪೋಷಣೆಯನ್ನ ಮುಟ್ಟಿಸೋದ್ರ ಜೊತೆಗೆ ಅದರಲ್ಲಿ ನಡೆಯುವಂತ 60 ಟ್ರಿಲಿಯನ್ ರಾಸಾಯನಿಕ ಕ್ರಿಯೆಗಳಿಗೆ ಈ ನೀರಿನ ಅಂಶ ಬೇಕು. ನಮ್ಮ ಶರೀರದ ಜೀವ ಕಣಗಳು ಮತ್ತೆ ರಿಜುವಿನೇಟ್ ಆಗ್ಬೇಕು ಅಂತಂದ್ರೆ ನೀರು ಬೇಕೇ ಬೇಕು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಬೆಲ್ಲದಲ್ಲಿ ಮಾಡಿದಂತ ಪಾನಕವನ್ನ ಕುಡಿದು ನಾವು ರಾಮನವಮಿಯ ದಿನ ರಾಮ 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 ಅಂತ ಇರೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.